ಮಗು, ಈ ಮಾನವ ಜೀವನವನ್ನು ಹೇಗೆ ಆನಂದಮಯವಾಗಿ ಕಳಿಬೇಕು, ಹಾಗೂ ಈ ಮಾನವದ ಜೀವನದ ಸಾರ್ಥಕತೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಜಗನ್ಮಾತೆ ನಮಗೆ ಈ ಭೂಲೋಕಕ್ಕೆ ಕಳಿಸುವಾಗಲೇ ಎಲ್ಲವನ್ನ ಕೊಟ್ಟು ಕಳಿಸಿದಾಳಷ್ಟೆ. ನಾವು ಅದರ ಉಪಯೋಗ ಮಾಡ್ಕೊಳ್ಳೋಕ್ಕೆ ಅಸಮರ್ಥರಾಗಿ ಸುಮ್ಮನೆ ನೋವು, ದುಃಖ ತೊಳಲಾಡಿಕೊಂಡು ಕೊನೆಗೆ ಜೀವನದ ಸಾರ್ಥಕತೆಯನ್ನು ಮಾಡ್ಕೊಳ್ಳದೆ ಹಾಗೆ ಹೊರಟೋಗ್ತೀವಿ. ನಿಜ. ಒಂದು ತಿಳ್ಕೊಂಬಗು, ದೊಡ್ಡ ದೊಡ್ಡ ವಿಚಾರಗಳನ್ನು ತಿಳ್ಕೊಬೇಕಾಗಿಲ್ಲ. ಇದಕ್ಕೆ ನಮ್ಮೊಳಗೆ ಇರ್ತಕ್ಕಂಥ ನಮ್ಮ ಜೀವನವನ್ನು ಅವಲೋಕನ ಮಾಡ್ಕೋತಾ ನಾವೇ ನೋಡಿಕೊಂಡು ಎಲ್ಲ ವಿಚಾರ ಗೊತ್ತಾಗತ್ತೆ. ದೊಡ್ಡ ಸಾಧನೆಯೇನೂ ಬೇಕಾಗಿಲ್ಲ. ಆದರೆ ನಾನೆಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ನೋದು ನಮಗೆ ಗೊತ್ತಾದಾಗ ತಾನೇ ತಾನಾಗಿ ಸರಿಯಾಗತ್ತೆ. ಭಗವಂತ ಕೊಟ್ಟಿದ್ದೆ, ಕೊಟ್ಟು ಕಳಿಸಿದ್ದಾನೆ. ಜಗನ್ಮಾತೆ ನನ್ನ ಜೊತೆಲೇ ಇದ್ದಾಳೆ. ಆದರೆ ಅವಳು ಕೊಟ್ಟಂತಹದನ್ನು ನಾನು ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತ ಗೊತ್ತಾಗದೆ ತೊಳಲಾಡ್ತಿದ್ದೀನಿ ಅಷ್ಟೇ. ಅದೇ ಸತ್ಯ. ಮಗು ಕೈಗೆ ತಾಯಿ ಆಟ ಸಾಮಾನು ಕೊಟ್ಟು ಹೋಗ್ತಾಳೆ. ಮಗು ಆಟ ಆಡಬೇಕು, ಆದರೆ ಅದು ಆಟ ಆಡಲ್ಲ. ಆಟ ಆಡ್ತಾ ಆಡ್ತಾ ಕೊನೆಗೆ ಅದನ್ನು ಆಟ ಸಾಮಾನ ಬಿಚ್ಚಿಟ್ಬಿಡುತ್ತೆ. ಮತ್ತೆ ಜೋಡ್ಸೋಕ್ಕಾಗಲ್ಲ, ನೊಂದ್ಕೊತ್ತೆ. ಹಾಗೆ ಆಗಿದೆ ನಮ್ಮ ಜೀವನ ಎಲ್ಲವೂ ಕೂಡ. ಮಗು ಇಹ ಮತ್ತು ಪರ, ಈಗ ಜೀವನದಲ್ಲಿ ಹೇಗಿರಬೇಕು? ಆನಂದವಾಗಿರಬೇಕು, ನಗನಗ್ತಾ ಇರಬೇಕು. ಅದು ಬಹಳ ಮುಖ್ಯ. ಅದೇ ಇಹ ಜೀವನ. ಹೇಗೋ ಗೋಳು ಕರ್ಕೊಂಡು ಕಣ್ಣೀರು ಹಾಕ್ಕೊಂಡು ಹೋಗೋಕ್ಕೋಸ್ಕರ ನಾವು ಬಂದವರಲ್ಲ. ನಾವು ಇಲ್ಲಿ ಬಂದಿರುವುದು ನಗುಕ್ಕೋಸ್ಕರ. ತಾಯಿ ಅದನ್ನು ಕೊಟ್ಟು ಕಳಿಸಿದ್ದಾಳೆ. ಈ ಜಗತ್ತನ್ನು ಅನುಭವಿಸಬೇಕು, ಆನಂದಮಯವಾಗಿ ಅನುಭವಿಸಬೇಕು. ಹಾಗೆ ಅದನ್ನು ಅನುಭವಿಸ್ತಾ ಜೀವನದ ಸಾರ್ಥಕತೆಯನ್ನು ಮಾಡ್ಕೋತಾ ಹೋಗಬೇಕು. ಜೀವನದ ಸಾರ್ಥಕತೆಯನ್ನು ಮಾಡ್ಕೋತಾ ಹೋಗಬೇಕು. ಎರಡೂ ಬಹಳ ಸುಲಭ. ಆದರೆ ಅದನ್ನು ಅರ್ಥನೇ ಮಾಡ್ಕೊಳ್ಳದೆ ಎಷ್ಟೊಂದು ತೊಳಲ್ತಾ ಇದ್ದೀವಿ ಅಲ್ವ ನಾವು. ಎಷ್ಟೊಂದು ತೊಳಲ್ತಾ ಇದ್ದೀವಿ ನಾವು. ಪಾಪು, ಜಗತ್ತಿನ ಎಲ್ಲ ಜೀವಿಗಳಿಗೂ ಕೂಡ ಜಗನ್ಮಾತೆ ಪ್ರೀತಿ, ಪ್ರೇಮ ಅನ್ನೋದನ್ನು ತುಂಬಿ ಕಳಿಸಿದ್ದಾಳೆ. ಆ ಪ್ರೀತಿ, ಪ್ರೇಮ ಬರೀ ಮನುಷ್ಯರಿಗಷ್ಟೇ ಅಲ್ಲ, ಎಲ್ಲ ಜೀವ ಜಂತುಗಳಲ್ಲೂ ಕೂಡ ಆ ಪ್ರೀತಿ, ಪ್ರೇಮ ತುಂಬಿ ತುಳುಕ್ತಾ ಇದೆ. ಇದಕ್ಕೆ ಮನುಷ್ಯ ಮಾತ್ರ ಏನು ಹೊರತಲ್ಲ. ಕಾಡಿನಲ್ಲಾಗಲಿ ನಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ನೋಡು. ಅಂಬಾ ಅಂತ ಕೂಗಿ ಕರೆದಾಗ ಗೂಟಕ್ಕೆ ಕಟ್ಟಿದಂತಹ ಆ ಹಸು ಗೂಟವನ್ನು ಕಿತ್ಕೊಂಡು ಓಡಿ ಬರುತ್ತೆ ತನ್ನ ಮುದ್ದು ಕಂದ ಕರುವನ್ನು ನೋಡೋಕ್ಕೆ. ಮುದ್ದು ಕರು ಅದರ ಮೊಲೆ ಹಾಲನ್ನು, ಕೆಚ್ಚಲನ್ನು ಗುದ್ದಿ ತಿವಿದು ಹಾಲು ಕುಡಿಯುವಾಗ ಆ ಪುಟ್ಟ ಕರುವನ್ನು ಈ ತಾಯಿ ನೆಕ್ತಾ ಇರುತ್ತೆ ಪ್ರೀತಿಯಿಂದ. ಹಾಗೆ ಎಲ್ಲ ಜೀವ ಜಂತುಗಳಲ್ಲೂ ಕೂಡ ಆ ಪ್ರೇಮವನ್ನು ತುಂಬಿಟ್ಟಿದ್ದಾನೆ ಭಗವಂತ. ಒಂದು ಹಕ್ಕಿ ಕೂಡ ಅಷ್ಟೇ, ತನ್ನ ಮರಿ ಹಾಕಿದಾಗ ಅದೆಷ್ಟು ಪ್ರೀತಿಯಿಂದ ಪಾಲನೆಯನ್ನು, ಪೋಷಣೆಯನ್ನು ಮಾಡುತ್ತೆ. ತಾನೇ ತಾನು ತಿನ್ನಬೇಕಾದ ಕಾಳನ್ನು ತಂದು ತನ್ನ ಮರಿಗೆ ತಿನ್ನಿಸುತ್ತೆ. ಇಡೀ ಜಗತ್ತು ಪ್ರೇಮದ ಸಂಕೇತವಾಗಿದೆ. ನಿರ್ಮಲವಾದ, ನಿಷ್ಕಲ್ಮಶವಾದ ಪ್ರೇಮವೇ ಜಗತ್ತಿನ ನಿಜವಾದ ಕೊಡುಗೆ, ಜಗನ್ಮಾತೆಯ ಕೊಡುಗೆ. ಇದು ಪಶು ಪ್ರಾಣಿ ಕ್ರಿಮಿಕೀಟಗಳಲ್ಲಿದೆ. ಹಾಗೆ ನಮ್ಮಲ್ಲಿಲ್ಲ ಅಂತಲ್ಲ, ನಮ್ಮಲ್ಲೂ ಇದೆ. ಆದರೆ ಬೇರೆ ಯಾವ ಪಶು ಪ್ರಾಣಿ ಕ್ರಿಮಿಕೀಟಕ್ಕೂ, ಬೇರೆ ಯಾವ ಜೀವ ಜಂತುಗಳಿಗೂ ಕೊಡದೇ ಇರುವ ಇನ್ನೊಂದು ವಿಶೇಷವನ್ನು ಕೊಟ್ಟಿದ್ದಾಳೆ ಜಗನ್ಮಾತೆ. ಏನು ಗೊತ್ತಾದು? ಮೋಹ. ಬೇರೆ ಯಾವ ಜೀವಗಳಿಗೂ, ಪಶು ಪ್ರಾಣಿ ಕ್ರಿಮಿಕೀಟಗಳಿಗೂ ಪ್ರೀತಿ ಇದೆ, ಅವುಗಳಲ್ಲಿ ಮೋಹ ಇಲ್ಲ.
ಆದರೆ ಮನುಷ್ಯನಿಗೆ ಮಾತ್ರ ಪ್ರೇಮವನ್ನು ಎಲ್ಲ ಜೀವಿ ಜಂತುಗಳಿಗೆ ಕೊಡುವ ಕೊಟ್ಟಲು, ಜೊತೆಗೆ ಮೋಹವನ್ನು ಇಟ್ಕೊಟ್ಟು ಕಳಿಸಿದಾಳೆ. ಅದೇ ವಿಶೇಷ, ಅದೇ ವಿಶೇಷ. ಯಾವ ಜೀವ ಜಂತುಗಳಿಗೂ ಕೊಡದೇ ಇರುವ ಒಂದೇ ಒಂದು ಅದು ಕೊಟ್ಟಿರೋದು ಮೋಹ. ಮೋಹವನ್ನು ಕೊಟ್ಟಿದ್ದಾಳೆ. ಭೂಮಿಗೆ ಬಂದಂಥ ನಾವು ಎರಡನ್ನೂ ಇಟ್ಕೊಂಡಿದ್ದೀವಿ. ಪ್ರೀತಿ ಪ್ರೇಮ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮೋಹ. ಎರಡರ ವ್ಯತ್ಯಾಸನೇ ನಮಗೆ ಗೊತ್ತಿಲ್ಲ. ಪ್ರೀತಿ ಅಂದ್ರೇನು, ಮೋಹ ಅಂದ್ರೇನು ವ್ಯತ್ಯಾಸವೇ ಗೊತ್ತಿಲ್ಲ. ನಾವು ಈ ಮೋಹಕ್ಕೆ ಒಳಗಾಗ್ಬಿಟ್ಟು ಆ ಮೋಹವನ್ನೇ ಪ್ರೀತಿ ಅಂತ ತಿಳ್ಕೊಂಬಿಡ್ತೀವಿ. ಎಂಥ ದುರಂತ, ಎಂಥ ದುರಂತ. ಆ ಮೋಹವನ್ನೇ ಪ್ರೀತಿ ಅಂತ ತಿಳ್ಕೊಂಡಿದ್ರಿಂದಲೇ ನಾನಿವತ್ತಿಷ್ಟೆಲ್ಲ ನೋವಿಗೆ, ನೆರಳುವಿಕೆಗೆ, ವ್ಯತೆಗೆ, ನನ್ನ ಕಣ್ಣೀರಿಗೆ ಕಾರಣ ಆಗ್ತಿರೋದು ಪ್ರೀತಿ ಅಲ್ಲ, ಮೋಹ. ಆದರೆ ಆ ಮೋಹನೇ ಪ್ರೀತಿ ಅಂತ ಅಂದ್ಕೊಂಡು ಭಾವಿಸ್ಕೊಂಡು ಒದ್ದಾಡ್ತಿದ್ದೀವಲ್ಲ. ಮಗು, ಸ್ವಲ್ಪನಾದರೂ ಇದ್ರ ವ್ಯತ್ಯಾಸ ನಿಂಗೆ ಗೊತ್ತಾಗಬೇಕು. ಈ ಬಗ್ಗೆ ಯೋಚನೆ ಮಾಡು, ಈ ಬಗ್ಗೆ ಯೋಚನೆ ಮಾಡು. ನಿಜವಾದ ಪ್ರೀತಿಗೂ ಮೋಹಕ್ಕೂ ಏನು ವ್ಯತ್ಯಾಸ ಅನ್ನೋದು ಗೊತ್ತಾಗಬೇಕು ಮಗು. ಈ ನಿಜವಾದ ಪ್ರೀತಿ ಮತ್ತು ಮೋಹದ ನಡುವೆ ಇರ್ತಕ್ಕಂಥ ಒಂದು ಪರದೆ ಬಹಳ ತೆಳುವಾದಂಥ ಪರದೆ, ಬಹಳ ತೆಳುವಾದಂಥ ಪರದೆ. ಗುರುತು ಮಾಡೋದು ಬಹಳ ಕಷ್ಟ, ಆದರೆ ಗುರುತು ಮಾಡಿದವನ ಜೀವನ ಸಾರ್ಥಕ ಜೀವನ ಆಗತ್ತೆ. ಯಾರಿಗೆ ಆ ಪ್ರೀತಿ ಮೋಹದ ವ್ಯತ್ಯಾಸ ಗೊತ್ತಾಗತ್ತೆ ಅವರನ್ನೇ ಜ್ಞಾನಿಗಳು ಅಂತ ಕರೆಯೋದು. ಅವ್ರಿಗೂ ಪ್ರೀತಿನೂ ಇದೆ, ಅವ್ರಿಗೂ ಮೋಹನೂ ಇದೆ, ಆದರೆ ಅವ್ರಿಗೆ ಅದರ ವ್ಯತ್ಯಾಸ ಗೊತ್ತಿದೆ. ಯಾರಿಗೆ ಈ ಪ್ರೀತಿ ಮತ್ತು ಮೋಹದ ವ್ಯತ್ಯಾಸ ಗೊತ್ತಿಲ್ಲ ಅವರನ್ನೇ ಅಜ್ಞಾನಿಗಳು ಅಂತ ಕರೀತಕ್ಕಂಥದ್ದು. ಇಷ್ಟೇ. ನಿನಗೆ ಅದರ ವ್ಯತ್ಯಾಸ ಗೊತ್ತಾಗಿ ಅದನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ ಜೀವನ ಆನಂದಮಯವಾದ ಜೀವನ ಆಗತ್ತೆ ಮತ್ತು ಜೀವನದ ಸಾರ್ಥಕತೆಯೂ ಆಗೋಗುತ್ತೆ. ಇಹ-ಪರ ಎರಡೂ ಕೂಡ ಸಾಧಿಸಿಬಿಡತ್ತೆ. ಮಗು, ಹಾಗಾದರೆ ಇಹಕ್ಕೂ ಮತ್ತು ಪರಕ್ಕೂ ಏನು ವ್ಯತ್ಯಾಸ ಅಂದರೆ, ಬಹುಮುಖ್ಯವಾದ ಒಂದು ವ್ಯತ್ಯಾಸ, ಪ್ರೀತಿ ಪ್ರೀತಿ ಕೊಡತಕ್ಕಂಥದ್ದು, ಅದು ವಾಪಸ್ಸು ಏನನ್ನೂ ಬಯಸುವುದಿಲ್ಲ. ಪ್ರೀತಿ ಯಾವಾಗಲೂ ಕೊಡೋದ್ರಲ್ಲಿ ಸೀಮಿತವಾಗಿರುತ್ತೆ. ನನ್ನನ್ನು ಪ್ರೀತಿಸಿದವರಿಗೆ ನಾನೇನು ಕೊಡಲಿ ಅಂತ ಅನ್ನಿಸ್ತಿರತ್ತೆ. ಅವರು ನನಗೇನು ಕೊಡ್ತಾರೆ ಅಂತ ಅದ್ಯಾವತ್ತೂ ಕೂಡ ಅಪೇಕ್ಷೆನೇ ಪಡಲ್ಲ. ಎಲ್ಲಿ ನನಗೆ ಆ ಕಡೆಯಿಂದ ಒಂದು ಕಿಂಚಿತ್ತಾದರೂ ಅಪೇಕ್ಷೆ ಇದೆ, ಆಗೋದು ಪ್ರೀತಿ ಅಲ್ಲ. ನಿಜವಾದ ಪ್ರೀತಿಯಲ್ಲಿ ಆ ಕಡೆಯಿಂದ ಯಾವ ಅಪೇಕ್ಷೆಯೋ, ಸಣ್ಣದೋ ದೊಡ್ಡದೋ, ಮನಸ್ಸಿನಲ್ಲೂ ಕೂಡ ಇರಲ್ಲ. ನಾನು ಪ್ರೀತಿಸಿದ ವಸ್ತು, ನಾನು ಪ್ರೀತಿಸಿದ ವ್ಯಕ್ತಿ ಅದು ಚೆನ್ನಾಗಿರಬೇಕು, ಅದು ನಗನಗ್ತಾ ಇರಬೇಕು, ಅದು ಸಂತೋಷವಾಗಿರಬೇಕು, ಅದಕ್ಕೆ ತಾನೇನು ಬೇಕಾದ್ರೂ ತ್ಯಾಗವನ್ನು ಮಾಡೋಕ್ಕೂ ಸಿದ್ಧವಾಗಿರುತ್ತೆ. ಅದು ನಿಜವಾದ ಪ್ರೀತಿ. ಕಿಂಚಿತ್ತು ಒಂದೇ ಒಂದು ಅಣುವಿನಷ್ಟು ಅಪೇಕ್ಷೆ ಇರಲ್ಲ. ಅದು ನನಗೆ ಹೀಗೆ ಬೇಕು ಅನ್ನುವ ಅಪೇಕ್ಷೆ ಇರಲ್ಲ. ಅದನ್ನೇ ನಿಜವಾದ ಪ್ರೀತಿ ಅಂತ ಕರೀತಕ್ಕಂಥದ್ದು. ಮೋಹ ಅಂದರೆ ಎಲ್ಲಿ ಆ ಪ್ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ ಅದನ್ನು ಮೋಹ ಅಂತ ಕರಿತೀವಿ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಹಜವಾಗಿ ತಾಯಿ ಅನ್ಕೋತಾಳೆ, ನನ್ನ ಮಗು ದೊಡ್ಡದಾಗಿ 4 ಜನರ ಬಾಯಲ್ಲಿ ಕೀರ್ತಿವಂತನಾಗಿ ಬಾಳಬೇಕು ಅಂತ. ಅದು ಪ್ರೀತಿಯಾಗಿ ಉಳಿಯತ್ತೆ. ಆದರೆ ಆ ಪ್ರೀತಿ ಎಲ್ಲಿ ಮೋಹ ಆಗತ್ತೆ ಅಂದರೆ, ಆ ಪಡೆದ ಕೀರ್ತಿ ಇಂಥವರ ಮಕ್ಕಳು ಅನ್ನುವ ಭಾವ ಬರಬೇಕು ಅನ್ನುವ ಒಂದೇ ಒಂದು ಸಣ್ಣದಾದ ಅಪೇಕ್ಷೆ ಅವಳಲ್ಲಿ ಉಳಿಯತ್ತೆ. ಇಂಥವರ ಮಕ್ಕಳು ಅಂತ ನನ್ನ ಮಕ್ಕಳನ್ನು ಜನ ಹೇಳಬೇಕು ಅಂತ ಅನ್ಸತ್ತಲ್ಲ, ಅದೇ ಒಂದು ಅಲ್ಲಿಂದ ಬೇಡ್ತಕ್ಕಂತಹ ಅಪೇಕ್ಷೆ. ಈ ಅಪೇಕ್ಷೆ ಮೋಹಕ್ಕೆ ಕಾರಣ ಆಗಿಬಿಡತ್ತೆ. ಹೀಗೆ ಸಣ್ಣ ಸಣ್ಣದರಲ್ಲೂ ಅಷ್ಟೇ, ಗಂಡ ಹೆಂಡತಿ, ತಂದೆ ತಾಯಿ, ಅಣ್ಣ ತಮ್ಮಂದರು, ಎಲ್ಲದರಲ್ಲೂ ಆ ಪ್ರೀತಿ ಇರುತ್ತೆ. ಅದರ ಜೊತೆಗೆ ಜೊತೆಗೆ ಅಪೇಕ್ಷೆಯನ್ನು ಬೆಳ್ಕೊಂಡು
ಆ ಕಡೆಯಿಂದನೂ ಬೇಕು ಅನ್ನೋದನ್ನು ಮೋಹಕ್ಕೊಳಗಾಗ್ತೀವಿ. ನನಗೆಷ್ಟೋ ಸರಿ ಅನೇಕರು ಹೇಳ್ತಾರೆ, ಅಪ್ಪಾಜಿ ನನ್ನ ಮಗ ಮದುವೆ ಆಗಿದ್ದಾನೆ, ಅವನು ಈಗ ಅಮೇರಿಕಾದಲ್ಲಿದ್ದಾನೆ, ಆದರೆ ನನಗೊಂದು ಫೋನೂ ಮಾಡಲ್ಲ, ನೀನು ಹೇಗಿದೀಯಾ ಅಂತ ಕೇಳಿಲ್ಲ. ಹಾಗಂದಾಗ ನಾನು ಅವರನ್ನು ಕೇಳ್ತೀನಿ, ಅದು ಸರಿ ಅವರಿಬ್ಬರು ಹೇಗಿದ್ದಾರೆ? ಅಪ್ಪಾಜಿ ಅವರಿಬ್ಬರು ತುಂಬ ಹೊಂದ್ಕೊಂಡು ತುಂಬ ಚೆನ್ನಾಗಿದ್ದಾರೆ ಅಪ್ಪಾಜಿ, ಆದರೆ ನಮ್ಮನ್ನು ಕಂಡ್ರಾಗಲ್ಲ. ಅವರವರು ಚೆನ್ನಾಗಿರಬೇಕು ಅಂತಲೇ ನೀ ಮದುವೆ ಮಾಡಿ ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ, ಅವಳು ಚೆನ್ನಾಗಿದ್ದಾಳಲ್ಲ, ಮತ್ತ್ಯಾಕೆ ನಿನಗೆ ಈ ಮೋಹ? ಮತ್ತ್ಯಾಕೆ ಬೇಕು ಈ ಮೋಹ ನಿನಗೆ ಅಂತ ಅನೇಕರಿಗೆ ಪ್ರಶ್ನೆ ಕೂಡ ಮಾಡಿದ್ದೀನಿ. ಪ್ರೀತಿ ಆನಂದಕ್ಕೆ ಕಾರಣ ಆದರೆ ಮೋಹ ನಮ್ಮನ್ನು ಕಟ್ಟಿ ಹಾಕಿ ವ್ಯಥೆ ನೋವಿಗೆ ಕಾರಣ ಮಾಡಿಬಿಡುತ್ತೆ. ಹಾಗಾಗಿ ಎಲ್ಲಿ ನಮಗೆ ಪ್ರೀತಿ ಎನ್ನುವುದು ಗೊತ್ತಾಗತ್ತೆ, ಎಲ್ಲಿ ಮೋಹದಿಂದ ನಾವು ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ, ಆಗ ನಿಜವಾದ ಜೀವನದ ಸಾರ್ಥಕತೆ ಆಗತ್ತೆ. ನಿಜವಾದ ಜೀವನದ ಸಾರ್ಥಕತೆ ಆಗತ್ತೆ. ಹಾಗಾದರೆ ಈ ಮೋಹ ನಮಗೆ ಇಷ್ಟು ದುಃಖವನ್ನು ನೋವನ್ನು ಕೊಡುವುದಾದರೆ ಭಗವಂತ ನಮ್ಮಲ್ಲಿ ಯಾಕೆ ಮೋಹ ಇಟ್ಟ? ಜಗನ್ಮಾತೆ ನಮಗೆ ಯಾಕೆ ಈ ಮೋಹವನ್ನು ಕೊಟ್ಬಿಟ್ಲು? ಬೇರೆ ಪಶು ಪ್ರಾಣಿಗಳ ಕ್ರಿಮಿಕೀಟಕ್ಕೆ ಕೊಡದೇ ಇರುವ ಈ ಮೋಹವನ್ನು ನಮಗೆ ಯಾಕೆ ಕೊಟ್ಟು ನಮ್ಮನ್ನು ನೋವಿಗೆ ತಿಳಿತಿದ್ದಾಳೆ? ಯಾಕೆ ನಮ್ಮ ಕಣ್ಣೀರಿಗೆ ಕಾರಣ ಆಗ್ತಿದ್ದಾಳೆ ಅಂತ ನಿನಗನ್ಸಿರಬಹುದು. ಮಗು ಆದರೆ ಒಂದು ತಿಳ್ಕೋ, ಎಲ್ಲ ಜನ್ಮಗಳಿಗಿಂತ ಅತಿ ಶ್ರೇಷ್ಠವಾದದ್ದು ಮಾನವ ಜನ್ಮ, ಬಹಳ ಸಾರ್ಥಕತೆಯ ಜೀವನ. ಇದು ನಮ್ಮ ಮುಂದಿನದನ್ನು ನಿರ್ಧರಿಸುವ ಜೀವನ. ಮಾನವ ಜನ್ಮ ಶ್ರೇಷ್ಠವಾದದ್ದು, ಅತಿ ಶ್ರೇಷ್ಠವಾದದ್ದು. ಅದಕ್ಕೋಸ್ಕರವೇ ಮೋಹವನ್ನು ಕೊಟ್ಟಿದ್ದಾಳೆ. ಮೋಹವನ್ನು ಕೊಟ್ಟಿದ್ದು ಜಗತ್ತನ್ನು ಮೋಹಗಳು ಮಾಡಲು ಅಂತಲ್ಲ, ಜಗತ್ತಲ್ಲಿರುವ ಜನರನ್ನು ಮೋಹ ಮಾಡು ಅಂತಲ್ಲ. ಅವಳು ಮಾನವ ಜನ್ಮವನ್ನು ಪ್ರತಿಯೊಬ್ಬರಿಗೆ ಕೊಟ್ಟು ಕಳಿಸಿರುವ ಉದ್ದೇಶ, ಪ್ರತಿಯೊಂದು ಜೀವಿಗೂ ಒಂದು ಅವಕಾಶವನ್ನು ನೀಡಿ ಮಾನವ ರೂಪವನ್ನು ಕೊಟ್ಟು ಮಾನವ ದೇಹವನ್ನು ಕಳಿಸ್ಕೊಡ್ತಾಳೆ. ಯಾಕೆ ಅಂತ ಹೇಳಿದ್ರೆ, ಅದು ತನ್ನ ಬಳಿಗೆ ವಾಪಸ್ಸು ಬರಲಿ. ಎಲ್ಲಿಂದ ತನ್ನ ಹೊರಟಿತ್ತೋ ಆ ಮಗು ತನ್ನ ಬಳಿಗೆ ಮತ್ತೆ ಬರಲಿ, ತನ್ನನ್ನು ಸೇರಲಿ. ಆ ಸೇರುವುದನ್ನೇ ಮೋಕ್ಷ ಅಂತ. ಅದಕ್ಕೋಸ್ಕರ ಮೋಹವನ್ನು ಕೊಟ್ಟಿರ್ತಾಳೆ. ಬೇರೆ ಯಾವ ಪಶು ಪ್ರಾಣಿ ಕ್ರಿಮಿಗಳು ಕೂಡ ಮೋಕ್ಷವನ್ನು ಪಡೆಯೋಕ್ಕಾಗಲ್ಲ. ತನ್ನನ್ನು ಬಂದು ಸೇರಲಿ ಅಂಥೇಳಿ ಮೋಹವನ್ನು. ಯಾಕೆ? ನನ್ನನ್ನು ಪ್ರೇಮಿಸಲಿ. ನನ್ನಲ್ಲಿ ಮೋಹಗೊಂಡು ಆ ಮೋಹದ ಶಕ್ತಿ ಹಾಗಿರುತ್ತೆ, ಆ ಮೋಹದ ಶಕ್ತಿ ಎಳೆದು ಬಿಡತ್ತೆ. ಹಾಗಾಗಿ ಮೋಹ ಕೆಟ್ಟದ್ದೇನಲ್ಲ, ಆದರೆ ಯಾವುದನ್ನು ಎಲ್ಲಿ ಉಪಯೋಗಿಸ್ತೀವಿ ಗೊತ್ತಿರಬೇಕು. ಆ ಮೋಹ ಭಗವಂತನ ಕಡೆಗಿರಬೇಕು, ಜಗನ್ಮಾತೆಯ ಕಡೆಗಿರಬೇಕು, ನನ್ನ ಗುರುವಿನ ಕಡೆಗಿರಬೇಕು, ಮಿಕ್ಕಿದ ಪ್ರಪಂಚಕ್ಕಲ್ಲ. ನಿನ್ನ ಮೋಹ ಪ್ರೀತಿ ಎಲ್ಲರ ಜೊತೆ ಇರಬೇಕು. ಪ್ರೀತಿ ಎಲ್ಲರನ್ನು ಪ್ರೀತಿ ಮಾಡು, ಗಂಡ ಹೆಂಡತಿ ಮಕ್ಕಳು ಸಂಸಾರ ಸಮಾಜ. ಆದರೆ ಮೋಹ ಮಾತ್ರ ನಿನ್ನ ಗುರುವಿಗೆ ಅಥವಾ ನಿನ್ನ ಭಗವಂತನಿಗೆ ಮಾತ್ರ ಸೀಮಿತವಾಗಿರಬೇಕು. ಆಗಲೇ ಜೀವನದ ಪೂರ್ಣ ಆನಂದ ಮತ್ತು ಸಾರ್ಥಕತೆ ಆಗತ್ತೆ. ಭಗವಂತನ ಕಡೆಗಿರಬೇಕು. ಅದರಿಂದನೇ ಆ ಮೋಹದೊಳಗೆ ತಾನು ತನ್ನ ಮಕ್ಕಳನ್ನು ವಾಪಸ್ಸು ತನ್ನ ಕಡೆಗೆ ಕರ್ಕೋಬೇಕು ಅನ್ನುವ ಒಂದು ಉದ್ದೇಶದಲ್ಲೇ ತಾಯಿ ಮಹೋನ್ನತವಾದ ಅತ್ಯಂತ ಶ್ರೇಷ್ಠವಾದಂಥ ಒಂದು ಗುಣ ಮೋಹವನ್ನು ಕೊಟ್ಬಿಟ್ಟಿದ್ದಾಳೆ. ತನ್ನ ಬಳಿಗೆ ಕರ್ಕೋಬೇಕು ಅನ್ನುವ ಒಂದೇ ಒಂದು ಉದ್ದೇಶ. ಆದರೆ ಅವಳ ಬಗ್ಗೆ ಮೋಹ ಪಡೆದೆ ನಾವು ಹೊರ ಜಗತ್ತಿಗೆ ಮೋಹ ಪಟ್ಬಿಟ್ಟು ನೆರಳ್ತೀವಿ ಮತ್ತು ಜೀವನವನ್ನು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಮೋಹ ಪಡಬೇಕು, ಜಗನ್ಮಾತೆ ಕಡೆಗೆ ಮೋಹ ಪಡಬೇಕು, ಗುರುವಿನ ಕಡೆಗೆ ಮೋಹ ಪಡಬೇಕು. ಜಗತ್ತಿನಲ್ಲಿ ಯಾರ್ಯಾರು ಮಹಾತ್ಮರಾದರೋ ಅವರೆಲ್ಲರಿಗೂ ಕೂಡ ಮೋಹ ಇತ್ತು. ಆದರೆ ಅವರು ಮೋಹಿಸಿದ್ದು ಈ ಪ್ರಾಪಂಚಿಕ ಜೀವನವಲ್ಲ, ಭಗವಂತನನ್ನು, ಜಗನ್ಮಾತೆಯನ್ನು, ತನ್ನ ಗುರುವನ್ನು ಪ್ರೀತಿಸಿ ಹೊರಟೋದ್ರು. ಹಾಗಾಗಿ ಅವರು ಜ್ಞಾನಿಗಳಾಗಿ ಆ ತಾಯಿಯನ್ನು ಸೇರಿಬಿಟ್ರು, ಮೋಕ್ಷವನ್ನು ಮುಕ್ತಿಯನ್ನು ಪಡೆದ್ರು. ಪುನರಪಿ ಜನನಂ ಪುನರಪಿ ಮರಣಮಿಂದ ಬಂದುಬಿಟ್ರು. ಮೋಹ ಕೆಟ್ಟದ್ದಲ್ಲ,
ಆದರೆ ಎಲ್ಲಿ ಉಪಯೋಗಿಸ್ಬೇಕು ಅನ್ನುವ ಜ್ಞಾನ ಇಲ್ಲದೆ ಇರೋದ್ರಿಂದ ಅಜ್ಞಾನರಾಗಿ ನಾವು ತೊಳಲ್ತಾ ಇದ್ದೀವಿ. ಸಹಜವಾಗಿ ಮಗು ನಿನಗೊಂದು ಪ್ರಶ್ನೆ ಅನ್ನಿಸ್ಬೋದು, ಹಾಗಾದರೆ ಈ ಮೋಹನೇ ಇಲ್ಲದೆ ಇದ್ರೆ ಪ್ರೀತಿ ಇರಲ್ವೇ ಅಂತೆ. ಹಾಗಲ್ಲ ಮಗು, ಹಾಗಲ್ಲ. ಆ ಮೋಹವಿಲ್ಲದ ಪ್ರೀತಿ ಅಮೂಲ್ಯವಾದದ್ದು. ಮೋಹ ಇಲ್ಲದ ಪ್ರೀತಿ ಅನನ್ಯವಾದದ್ದು. ಹಾಗಾಗಿ ಎಲ್ಲ ಜ್ಞಾನಿಗಳು ಕೂಡ ಆ ಮೋಹರಹಿತರಾಗಿ ಪ್ರೀತಿಸ್ತಾರೆ, ಜಗತ್ತನ್ನೇ ಪ್ರೀತಿಸ್ತಾರೆ. ಶ್ರೀಮಾತೆ ಶಾರದಾದೇವಿಯವರು ಅವರ ಜೀವನದಲ್ಲಿ ನಾವು ನೋಡಿದ್ದು ಆ ಪ್ರೇಮವನ್ನು, ಜಗತ್ತಿಗೆ ನೀಡಿದಂಥ ಆ ಪ್ರೇಮವನ್ನು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಯು ಕ್ಯಾನ್ ವಿನ್ ದ ವರ್ಲ್ಡ್ ನಾಟ್ ಬೈ ದ ಸೋರ್ಡ್ ಆರ್ ನಾಟ್ ಬೈ ದ ಪೆನ್ ಬಟ್ ಬೈ ದ ಪ್ಯೂರ್ ಲವ್. ಈ ಜಗತ್ತನ್ನು ಖಡ್ಗದಿಂದಾಗಲಿ ನಿನ್ನ ಲೇಖಣಿಯಿಂದಾಗಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೇವಲ ನಿನ್ನ ಪರಮ ಪವಿತ್ರವಾದ ಪ್ರೇಮದಿಂದ. ಪರಮ ಪವಿತ್ರವಾದ ನಿಷ್ಕಲ್ಮಶವಾದ ಪ್ರೇಮ ಅಂದ್ರೇನು? ಯಾವ ಪ್ರೇಮಕ್ಕೆ ಮೋಹದ ಸೋಂಕಿರಲ್ಲ ಅದೇ ನಿಜವಾದ ಪ್ರೇಮ. ಅದು ಮೋಹನ ಶಕ್ತಿಯಾಗಿ ಇಳಿಯತ್ತೆ. ಮಗು, ನಿನಗೆ ಗೊತ್ತಿರಲಿ, ಅದಕ್ಕೆ ಭಗವಂತನನ್ನು ಏನಂತ ಕರೆದ್ರು? ಆ ಶ್ರೀಕೃಷ್ಣ ಪರಮಾತ್ಮನನ್ನು ಮೋಹನ ಅಂತ ಕರೆದ್ರು, ಜಗನ್ಮಾತೆಯನ್ನು ಮೋಹನಾಂಗಿ ಅಂತ ಕರೆದ್ರು. ಆ ಮೋಹವನ್ನು, ಆ ಮೋಹದಿಂದ ಯಾರು ತನ್ನ ಬಳಿಗೆ ಸೆಳೆದುಕೊಳ್ಳಬಲ್ಲರೋ ಅವರೇ ಮೋಹನ. ಮೋಹ ತಪ್ಪಲ್ಲ, ಅದು ಹೋಗಬೇಕು. ಎಲ್ಲರ ಜೀವನ ಚರಿತ್ರೆಗಳಲ್ಲಿ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ನೀನು ಸಾಯಿ ಸಚ್ಚರಿತ್ರೆ ಏನಾರು ಓದಿದರೆ, ಗುರುಚರಿತ್ರೆಯನ್ನು ಓದಿದರೆ, ಅಥವಾ ರಾಘವೇಂದ್ರ ಸ್ವಾಮಿಗಳ ಯಾವ ಮಹಾಪುರುಷರ ಜೀವನವನ್ನು ನೋಡಿದ್ರೂ ಕೂಡ ನಿಮಗೆ ಗೊತ್ತಾಗತ್ತೆ. ಆ ಪ್ರೇಮದ ಎಳೆತ, ತನ್ನ ಗುರುವಿಗಾಗಿ ಅವನು ಆ ಪ್ರೇಮದ ಮೋಹದ ಸೆಳೆತಕ್ಕೊಳಗಾಗ್ಬಿಡ್ತಾನವನು. ಹೊರಗಡೆಯ ಯಾವಾಗ ಆ ಗುರುವಿನ ಬಗ್ಗೆ ಮೋಹ ಜಾಸ್ತಿ ಆಗತ್ತೆ, ಹೊರಗಿನ ಮೋಹಗಳೆಲ್ಲ ಕತ್ತರಿಸಿ ತುಂಡಾಗ್ಬಿಡುತ್ತೆ. ಆ ಗುರುವಿಗೆ ಪಟ್ಟಂತಹ ಮೋಹ ಅವನನ್ನು ಕರ್ಕೊಂಡು ಹೋಗಿ ಮೇಲಕ್ಕೆ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ಬಿಡತ್ತೆ. ಮೋಹ, ಎಲ್ಲ ಜಗತ್ತನ್ನು ಪ್ರೀತಿಸು, ಎಲ್ಲರನ್ನ ಪ್ರೀತಿಸು, ಆದರೆ ಮೋಹ ಮಾತ್ರ ಗುರುವಿಗೆ, ಜಗನ್ಮಾತೆಗೆ ಸೀಮಿತ ಆಗಿರಬೇಕು. ಆಗಲೇ ಜೀವನದ ಸಾರ್ಥಕತೆ, ಜೀವನದ ಆನಂದ. ಇಲ್ಲಿ ಆನಂದವೂ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಜಗತ್ತನ್ನು ಬರೀ ಪ್ರೀತಿಸ್ತಿದ್ದೀನಿ, ಮೋಹಿಸ್ತಾ ಇಲ್ಲ. ಆನಂದಮಯವಾದ ಜಗತ್ತು. ಆದರೆ ಗುರುವನ್ನು ಅಥವಾ ಭಗವಂತನನ್ನು ಪ್ರೇಮಿಸ್ತಿದ್ದೀನಿ, ನಾನು ಆ ಕಡೆಗೆ ಇಹ ಪರ ಎರಡನ್ನೂ ಕೂಡ ಸಾಧಿಸ್ತಾ ಹೊರಟೋಗ್ತೀವಿ. ಪ್ರೀತಿಸಬೇಕು, ಜಗತ್ತನ್ನು ಪ್ರೀತಿಸಬೇಕು, ಆದರೆ ಮೋಹಿಸಬೇಕು. ಗುರುವನ್ನು, ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು. ಸದ್ಗುರುವನ್ನು ಪ್ರೀತಿಸು, ಆ ಭಗವಂತನನ್ನು ಪ್ರೀತಿಸು, ಅವನೇ ಭಗವಂತನೂ. ನೇರವಾದ ಗುರು ನಿಂಗೆ ಸಿಕ್ಕಲಿಲ್ಲ, ಜಗನ್ಮಾತೆಯನ್ನು, ಭಗವಂತನನ್ನು ಮೋಹಿಸು. ಬರೀ ಪ್ರೀತಿಸಬೇಡ, ಮೋಹಿಸು. ಏನು ಮೋಹ? ನೀನು ನನ್ನವನು, ನೀನು ಕೇವಲ ನನ್ನವನು, ನೀನು ಮಾತ್ರ ನನ್ನವನು. ಇದು ಪ್ರೇಮ. ನೀನು ನನ್ನ ಜೀವನದಲ್ಲಿ ನಾನು ಮೋಹಿಸ್ತಾ ಇದ್ದೀನಿ. ನನಗೆ ನೀನೊಬ್ಬನೇ ಬೇಕು, ನೀನೊಬ್ಬನೇ. ನಾನು ಅನ್ನು ಅಹಂಕಾರ ಸುಟ್ಟು ಭಸ್ಮ ಮಾಡಿದೋನೆ, ಪಂಜನ್ನು ದೀಪ ಮಾಡಿ ಹೊಸ ಜನ್ಮವನ್ನೇ ತಂದು ಅರಿವಿಗೇನೆ ಗುರುವಾದ ಗುರುಗಳ ಗುರು ಇವನೇ. ಸತ್ಯವೂ ನಿತ್ಯವೂ ಒಬ್ಬನೇ, ಧರ್ಮವೂ ದೈವವೂ ಒಬ್ಬನೇ. ಜ್ಞಾನಕ್ಕೂ ಒಬ್ಬನೇ, ಭಕ್ತಿಗೂ ಮುಕ್ತಿಗೂ ಒಬ್ಬನೇ, ಅವನೊಬ್ಬನೇ. ನಾನು ಅನ್ನು ಅಹಂಕಾರ ಸುಟ್ಟು ಭಸ್ಮ ಮಾಡಿದೋನೆ.
ಹೊಸ ಜನ್ಮವನ್ನೇ ಅರಿವಿಗೇನೆ ಗುರುವಾದ ಗುರುಗಳ ಗುರು ಇವನೇ ಸತ್ಯವೂ ನಿತ್ಯವೂ ಒಬ್ಬನೇ ಧರ್ಮವೂ ದೈವವೂ ಒಬ್ಬನೇ ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಅವನೊಬ್ಬನೇ ಒಬ್ಬನೇ ಅವನೊಬ್ಬನೇ ಒಬ್ಬನೇ ಅವನೊಬ್ಬನೇ ನೀನೊಬ್ಬನೇ ಅಂತ ಹೇಳಿ ಆ ಪೂರ್ಣವಾದ ಮೋಹವನ್ನು ನಿನ್ನ ಜೀವನದಲ್ಲಿ ಅದೃಷ್ಟ ಇದ್ದರೆ ಗುರು ಸಿಗ್ತಾನೆ, ಅವನ ಮೇಲೆ ಹಾಕು. ಗುರು ಈ ಜನ್ಮದಲ್ಲಿ ನಿನಗೆ ದೊರಕಲಿಲ್ಲ, ಸದ್ಗುರು ದೊರಕಲಿಲ್ಲ, ಆಗ ಅದನ್ನು ಜಗನ್ಮಾತೆಯ ಮೇಲೆ, ನಿನ್ನ ಇಷ್ಟಪಡುವ ಆ ದೇವರ ಮೇಲೆ, ಭಗವಂತನ ಮೇಲೆ ಹಾಕಿ ಮೋಹ ಅಲ್ಲಿ ಸೀಮಿತವಾಗಿರಲಿ, ಇಲ್ಲೆಲ್ಲ ಪ್ರೀತಿ ತುಂಬಿ ಹರಿಯಲಿ. ಆಗ ಜೀವನ ನಿಜವಾಗಿ ಆನಂದಮಯವಾದಂಥ ಜೀವನ ಆಗತ್ತೆ. ಒಂದು ಕಡೆ ಈ ಇಹದ ಜನ್ಮ ಆನಂದಮಯವಾದಂಥ ಜೀವನ ಆದರೆ, ಮತ್ತೊಂದು ಕಡೆ ಆ ಒಂದು ಪರಮ ಪವಿತ್ರವಾದ ಪ್ರೇಮ ಜಗತ್ತನ್ನು ಆನಂದಮಯಗೊಳಿಸಿದ್ರೆ, ಇನ್ನೊಂದು ಕಡೆ ಆ ಮೋಹ ಅದನ್ನು ಸರಿಯಾದ ರೀತಿಯಲ್ಲಿ ನನ್ನ ಗುರುವಿನಗೆ ಒಬ್ಬನೇ ನೀನೊಬ್ಬನೇ, ನನ್ನ ಮೋಹ ಎಲ್ಲ ನಿನಗೋಸ್ಕರ, ಪ್ರೀತಿ ಪ್ರಪಂಚಕ್ಕೆ, ಮೋಹ ಮಾತ್ರ ನಿನಗೊಬ್ಬನೇ ಅಂಥೇಳಿ ಆ ಮೋಹವನ್ನು ಗುರುವಿಗೆ, ನನ್ನ ಇಷ್ಟ ದೈವಕ್ಕೆ ಸಮರ್ಪಿಸಿದಾಗ ಜೀವನದ ಸಾರ್ಥಕತೆ ಹೋಗೇ ಬಿಡುತ್ತೆ. ದೊಡ್ಡ ತಪಸ್ಸೇನೂ ಬೇಕಾಗಿಲ್ಲ. ಇದನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ಪ್ರೇಮಕ್ಕೂ ಮೋಹಕ್ಕೂ ವ್ಯತ್ಯಾಸ ಗೊತ್ತಾಗಬೇಕು. ಆ ವ್ಯತ್ಯಾಸವನ್ನು ತಿಳಿದು ಜಗತ್ತನ್ನು ಪ್ರೇಮಿಸಬೇಕು. ಪ್ರೀತಿಸು. ಪ್ರೀತಿ ಹರಿದು ಉಕ್ಕೇರಿ ಹರಿಯಲಿ. ಆದರೆ ಮೋಹ ಮಾತ್ರ ಸೀಮಿತವಾಗಿರಬೇಕು. ಆದರೆ ನಾವಿವತ್ತು ಜಗತ್ತನ್ನು ಮೋಹಿಸ್ತಾ ಇದ್ದೀವಿ, ಪ್ರೀತಿ ಹೆಸರಲ್ಲಿ ಮೋಹಿಸಿ ಮೋಸ ಮಾಡ್ಕೋತಿದ್ದೀವಿ. ಭಗವಂತನ ಹತ್ರ ನಾವು ಮೋಹನೂ ಇಲ್ಲ, ಪ್ರೀತಿನೂ ಇಲ್ಲ. ಕೆಲವರು ಭಗವಂತನನ್ನು ಪ್ರೀತಿಸ್ತಾರಷ್ಟೇ, ಭಗವಂತನ ಬಗ್ಗೆ ಮೋಹ ಇಲ್ಲ. ಆದರೆ ಜಗತ್ತಿನ ಬಗ್ಗೆ ಪ್ರೀತಿ ಇರಬೇಕಾದ ಕಡೆ ಮೋಹ ಇದೆ, ಮೋಹ ಇರಬೇಕಾದ ಕಡೆ ಪ್ರೀತಿ ಇದೆ. ಮಗು, ಮತ್ತೊಂದು ಹೇಳ್ತಿದ್ದೀನಿ ಕೇಳು. ಜಗತ್ತನ್ನು ಪ್ರೀತಿಸು, ಆದರೆ ಭಗವಂತನನ್ನು ಪ್ರೇಮಿಸು. ಅಪ್ಪ ಅಪ್ಪ ಅಂಥೇಳಿ ಲಕ್ಷಾಂತರ ಮಕ್ಕಳು ನನ್ನ ಬಳಿಗೆ ಬರ್ತಾರಲ್ಲ, ಯಾವ ಭೇದ ಭಾವಗಳು, ಗಂಡು ಹೆಣ್ಣುವ ಭೇದ ಭಾವಗಳು ಇಲ್ಲದೆ ಅಪ್ಪ ಅಂತ ತಬ್ಬಿ ಹಿಡಿತಾರಲ್ಲ, ಯಾಕೆ? ಅಲ್ಲಿ ಬೇರೆ ಯಾವುದೂ ಇರಲ್ಲ. ಒಬ್ಬನೇ ನೀನೊಬ್ಬನೇ ಎನ್ನುವ ಪ್ರೇಮದ ಪರಮ ಪವಿತ್ರವಾದ ನಿಷ್ಕಲ್ಮಶವಾದ ಭಾವ ಇರುತ್ತೆ. ಅಲ್ಲಿ ಜಾತಿ, ಧರ್ಮ, ಮತ, ವಯಸ್ಸು, ಲಿಂಗ ಯಾವುದೂ ಬರಲ್ಲ. ಅದು ಪ್ರೇಮದ ಶಕ್ತಿ. ಲಕ್ಷಾಂತರ ಜನರ ಜೀವನದಲ್ಲಿ ಏನೆಲ್ಲ ನಡೀತಾ ಹೋಗ್ತಾ ಇದೆ, ನಂಬಲಸದಳವಾದ ಘಟನೆಗಳು ನಡೀತಾ ಹೋಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಯಾವುದು ಗೊತ್ತಾ? ಈ ನಿನ್ನಪ್ಪಾಜಿ ನಿನಗೆ ಕೊಡಬಹುದಾದ ಒಂದು ಅಮೂಲ್ಯವಾದಂಥ ಕೊಡುಗೆ, ಆಶೀರ್ವಾದ ಯಾವುದಪ್ಪ ಅಂದರೆ ಅದೇ ನಿರ್ಮಲವಾದ ನಿಷ್ಕಲ್ಮಶವಾದ ಪರಮ ಪವಿತ್ರವಾದ ಪ್ರೇಮ. ಆ ಪ್ರೇಮವನ್ನು ಬಯಸಿ ಮಗು ನೀನು ನನ್ನ ಹತ್ರ ಬರ್ತೀಯ. ನನ್ನ ಹತ್ರ ಬೇರೆ ಯಾವ ಆಸ್ತಿನೂ ಇಲ್ಲ. ನನ್ನ ಹತ್ರ ಇರೋದೇ ನಿರ್ಮಲವಾದ ನಿಷ್ಕಲ್ಮಶವಾದ ಸ್ವಾರ್ಥರಹಿತವಾದ ಪ್ರೇಮ. ಅದನ್ನು ನಿನಗೆ ಕೊಡ್ತೀಯ. ನಿನ್ನ ಕಣ್ಣಂಚಲ್ಲಿ ನೀರು ತುಂಬಿಕೊಂಡು ಹೋಗ್ತೀಯ. ನಿನ್ನ ಇಹವೂ ಸಾಧಿಸ್ಬಿಡತ್ತೆ, ನಿನ್ನ ಪರವೂ ಸಾಧಿಸ್ಬಿಡತ್ತೆ. ಇದು ಅಪ್ಪಾಜಿಯ ಪವಾಡ ಅಲ್ಲ, ಇದು ಆ ನಿರ್ಮಲವಾದ ನಿಷ್ಕಲ್ಮಶವಾದ ಪರಮ ಪವಿತ್ರವಾದಂಥ ಪ್ರೇಮದ ಪವಾಡ. ಮಗು, ಅಪ್ಪ ಅಂತ ಬರುವ ಮೋಹ ಇದೆಯಲ್ಲ, ಮಗಳೇ ಅಂತ ನಾನು ನಿನ್ನ ಕರೆಯುವ ಮೋಹ ಇದೆಯಲ್ಲ, ಅದು ಉಳಿಲಿ. ಅದಷ್ಟಕ್ಕೆ ಮಾತ್ರ ಸೀಮಿತ ಆಗಲಿ. ಆದರೆ ಜಗತ್ತನ್ನು ಪ್ರೀತಿಸು, ಜಗತ್ತನ್ನು ಮೋಹಗೊಳಿಸಬೇಡ, ಮೋಹಿಸಬೇಡ. ಪ್ರೀತಿಸಬೇಕಾದ್ದು ಈ ಅಪ್ಪನನ್ನು, ಮೋಹ ಮಾಡಬೇಕಾದದ್ದು ಈ ಅಪ್ಪನನ್ನು, ಮೋಹ ಮಾಡಬೇಕಾದದ್ದು ನಿನ್ನ ಇಷ್ಟ ದೈವವನ್ನು. ಹಾಗೆ ಯಾಕೆ ಅಂತ ಹೇಳಿದ್ರೆ, ಜಗತ್ತನ್ನು ಪ್ರೀತಿಸು, ಮೋಹ ಮಾಡಬೇಡ. ಆ ಪ್ರೀತಿನೂ ಸಾಮಾನ್ಯವಾದದ್ದಲ್ಲ. ನೀನೊಬ್ಬನೇ
ಒಬ್ಬನೇ ನೀನೊಬ್ಬನೇ. ಇದು ಗುರುವಿಗೆ ಮಾತ್ರ ಸೀಮಿತ, ಇದು ಭಗವಂತನಿಗೆ ಮಾತ್ರ ಸೀಮಿತ, ಜಗತ್ತಿಗಲ್ಲ. ಈ ನಿರ್ಧಾರ, ಈ ಗಟ್ಟಿತನ, ಈ ಜ್ಞಾನ ನಿನಗೆ ಬಂತು, ನೀನು ಉದ್ಧಾರ ಆದೆ. ಈ ಪ್ರೇಮ ಮೋಹಕ್ಕೆ ಹೆಚ್ಚಿನ ವ್ಯತ್ಯಾಸ ಇಲ್ಲ, ಆದರೆ ಅದು ನಿನಗೆ ಗೊತ್ತಿರಬೇಕು. ಏನು ಅಂತ ಗೊತ್ತಿರಬೇಕು, ಯಾವುದನ್ನು ಪ್ರೀತಿಸಬೇಕು, ಯಾವುದನ್ನು ಮೋಹಿಸಬೇಕು ಅಂತ ಗೊತ್ತಾಗಬೇಕು. ಮೋಹದಲ್ಲೂ ಪ್ರೀತಿ ಇದೆ, ಪ್ರೀತಿ ಇಲ್ಲ ಅಂತಲ್ಲ. ಆದರೆ ಒಬ್ಬನೇ ನೀನೊಬ್ಬನೇ ನೀನೊಬ್ಬನೇ ಆ ಪ್ರೇಮದಲ್ಲಿ ಇದು ಬೆರೆತಾಗ ಅದು ಮೋಹ ಆಗತ್ತೆ. ಮಗು, ನಿಜವಾಗಿ ನಿರ್ಮಲವಾದ ನಿಷ್ಕಲ್ಮಶವಾದ ಪರಮ ಪವಿತ್ರವಾದ ಪ್ರೇಮ ಅದೇ ಅದೇ ನಿಜವಾದ ಭಗವಂತ, ಅದೇ ಸತ್ಯ. ಸತ್ಯಂ ಶಿವಂ ಸುಂದರಂ. ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ, ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಅವ. सत्य ही शिव है, शिव ही सुंदर है, जागृत कर देखो, जीवन ज्योत उजागर है। सत्यं शिवं सुंदरं, सत्यं शिवं सुंदरं, सत्यं शिवं सुंदरं, सुंदरं आ सत्यं शिवं सुंदरं, सत्यं शिवं सुंदरं, ईश्वर सत्य है, सत्य ही शिव है, शिव ही सुंदर है, सत्यं शिवं सुंदरं, सत्यं शिवं सुंदरं, सत्यं शिवं ಮಗು, ಈ ನಿರ್ಮಲವಾದ ಪ್ರೀತಿ ಜಗತ್ತಿಗೆ ಸೀಮಿತ ಆಗಿರಲಿ. चाहे बाबूजी। सत्य ही शिव है, शिव ही सुंदर है। ಇದು ಸತ್ಯಂ ಶಿವಂ ಸುಂದರಂ, ನಿರ್ಮಲವಾದ ನಿಷ್ಕಲ್ಮಶವಾದ ಪರಮ ಪವಿತ್ರ ಪ್ರೇಮ. ಅದೇ ಶಿವ, ಅದೇ ಈಶ್ವರ. ಆದರೆ ಗುರುವಿನ ಹತ್ರ, ನನ್ನ ಇಷ್ಟ ದೈವದ ಹತ್ರ ಈ ಪ್ರೀತಿಯ ಜೊತೆಗೆ ಮೋಹ. ನೀನು ನನ್ನೊಬ್ಬನ್ನೋದು, ನೀನೊಬ್ಬನೇ ನನಗೆ. ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ, ಭಕ್ತಿಗೂ ಮುಕ್ತಿಗೂ ಒಬ್ಬನೇ, ಅವನೊಬ್ಬನೇ ಒಬ್ಬನೇ. ನಾನು ಅನ್ನೋ ಅಹಂಕಾರ ಸುಟ್ಟು ಭಸ್ಮ ಮಾಡಿದೋನೆ, ಪಂಜನ್ನು ದೀಪ ಮಾಡಿ ಹೊಸ ಜನ್ಮವನ್ನೇ ತಂದು ಅರಿವಿಗೇನೆ ಗುರುವಾದ ಗುರುಗಳ
ಜನ್ಮವನ್ನಿ ಅರಿವಿಗೇನೆ ಗುರುವಾದ ಗುರುಗಳ ಗುರು ಇವನೇ ಸತ್ಯವೂ ನಿತ್ಯವೂ ಒಬ್ಬನೇ ಧರ್ಮವೂ ದೈವವೂ ಒಬ್ಬನೇ ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಅವನೊಬ್ಬನೇ ಒಬ್ಬನೇ. ಮಗು, ಹೀಗೆ ನಿನಗೆ ಪ್ರೀತಿಯ ಮೋಹದ ವ್ಯತ್ಯಾಸ ಗೊತ್ತಾಗಿ ನೀನು ಕೂಡ ಜ್ಞಾನಿಯಂತೆ ಬದುಕು. ಜಗತ್ತನ್ನು, ನಿನ್ನವರನ್ನು ತುಂಬ ಚೆನ್ನಾಗಿ ಪ್ರೀತಿಸು. ಸಂಸಾರವನ್ನು ಚೆನ್ನಾಗಿ ಮಾಡು. ನಗನಗ್ತಾ ಇರು. ಜೀವನದ ಸಾರ್ಥಕತೆ ಆಗಬೇಕಾದ್ರೆ ನಿನಗೆ ಅದೃಷ್ಟ ಇದು ನಿನ್ನ ಗುರು ಸಿಕ್ಕಿದ್ರೆ, ಇಲ್ಲದೇ ಇದ್ದರೆ ನಿನ್ನ ಇಷ್ಟ ದೈವಕ್ಕೆ ಆ ಪ್ರೇಮದ ಜೊತೆಗೆ ಮೋಹವನ್ನು ಬೆರೆಸಿ ಹತ್ರ ಹೋಗು. ಇಹಾಪರ ಎರಡೂ ಸಾಧಿಸಿಬಿಡತ್ತೆ. ನಿನಗೆ ನಿನ್ನ ಕುಟುಂಬಕ್ಕೆ ನನ್ನ ಪೂರ್ಣ ಆಶೀರ್ವಾದಗಳು, ನನ್ನ ಪೂರ್ಣ ಆಶೀರ್ವಾದಗಳು. ಜೈ ಶ್ರೀಮಾತಾ, ಜೈ ಜೈ ಶ್ರೀಮಾತಾ, ಜೈ ಶ್ರೀಮಾತಾ, ಜೈ ಜೈ ಶ್ರೀಮಾತಾ, ಜೈ ಶ್ರೀಮಾತಾ, ಜೈ ಜೈ ಶ್ರೀಮಾತಾ.